ನಮಸ್ಕಾರ ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ದೊಡ್ಡ ಘಟನೆ ಜರುಗಲು ಸಿದ್ಧವಾಗಿದೆ. ಆಗಸ್ಟ್ 21 ಬಹಳ ವಿಶೇಷವಾಗಿರ್ತಕ್ಕಂತಹ ಶಕ್ತಿಶಾಲಿಯಾಗಿರ್ತಕ್ಕಂತಹ ವರಮಹಾಲಕ್ಷ್ಮಿ ಹಬ್ಬ. ಇದರಿಂದ ಲಕ್ಷ್ಮೀ ದೇವಿ ಸಂಪೂರ್ಣವಾದ ಸಂಪತ್ತನ್ನು ನಿಮ್ಮ ಮನೆಗೆ ಸುರಿಸಲು ಈಗ ಸಿದ್ಧಳಾಗಿದ್ದಾಳೆ. ಆಕಾಶದಿಂದ ಒಂದು ವಿಶೇಷವಾದ ವಿಚಾರ ನಿಮ್ಮ ಕಡೆಗೆ ಬರುತ್ತಿದೆ. ಇದನ್ನು ಪಡೆದುಕೊಳ್ಳಲು ನೀವು ಕೆಲವೊಂದಿಷ್ಟು ಪರಿಹಾರವನ್ನು ಮಾಡಬೇಕಾಗುತ್ತದೆ. ಹಾಗೂ ಈ ಒಂದು ವಿಶೇಷವಾದ ಸಂಪತ್ತನ್ನು ನಿಮ್ಮ ಜೀವನಕ್ಕೆ ತರಲು ಲಕ್ಷ್ಮೀ ದೇವಿ ಏಕೆ ಇಷ್ಟೊಂದು ವಿಶೇಷವಾಗಿ ಖುಷಿ ಪಡುತ್ತಿದ್ದಾಳೆ ತಿಳಿದುಕೊಂಡರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಆಶ್ಚರ್ಯಚಕಿತರಾಗುತ್ತೀರಾ. ನಿಮ್ಮ ಸಂಪೂರ್ಣವಾದ ದಿಕ್ಕು ಬದಲಾವಣೆಯಾಗುತ್ತದೆ. ಹಾಗಾದರೆ ಸ್ನೇಹಿತರೆ, ಮಕರ ರಾಶಿಯವರೇ, ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹದ ಜೊತೆಗೆ ಇದೇ ಒಂದು ಆಗಸ್ಟ್ 20, 21, 22, 23 ಈ 4 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ದೊಡ್ಡ ಘಟನೆಗಳು ಜರುಗುತ್ತದೆ. ಅದನ್ನು ನೀವು ತಿಳಿದುಕೊಂಡ ನಂತರ ನಿಮ್ಮ ಜೀವನದಲ್ಲಿ ಒಂದು ವಿಪರೀತವಾಗಿರ್ತಕ್ಕಂತಹ ಬದಲಾವಣೆಯನ್ನು ಕಂಡುಕೊಳ್ಳಬಹುದು. ಇದರ ಜೊತೆಗೆ ಒಂದು ಪ್ರಶ್ನೆ ನಿಮ್ಮ ಮನೆಗೆ ಬಂದು ಕೂಗುತ್ತದೆ ಮತ್ತು ಅದು ಕೂಗಿದಾಗ ನೀವು ಎಚ್ಚರಗೊಳ್ಳಬೇಕು. ಅದು ಕೇಳುವಂತಹ ಒಂದು ವಸ್ತುವನ್ನು ನೀಡಬೇಕು. ಖಂಡಿತವಾಗಿ ಇದನ್ನು ನೀವು ಇಷ್ಟಪಟ್ಟರೂ ತಡೆಯಲು ಸಾಧ್ಯವಿಲ್ಲ. ಅಂಥದ್ದೊಂದು ವಿಶೇಷವಾದ ಘಟನೆ ಈಗ ನಿಮ್ಮ ಜೀವನದಲ್ಲಿ ಜರುಗುತ್ತದೆ. ಮುಂದಿನ 4-5 ದಿನದಲ್ಲಿ ಈ ವಿಶೇಷವಾದ ಘಟನೆಗಳು ನಿಮ್ಮ ಕಾಲಿನ ಅಡಿಯಲ್ಲಿ ಇರುವಂತಹ ನೆಲವು ಕಳಚಿ ಹೋಗುವಂತೆ ಮಾಡಬಹುದು. ನಿಮ್ಮ ಬಗ್ಗೆ ಅಸೂಯೆ ಪಡುತ್ತಿರುವಂತಹ ಶತ್ರುಗಳು ಅಪಘಾತಕ್ಕೆ ಒಳಗಾಗುತ್ತಾರೆ. ಸಂಪೂರ್ಣವಾಗಿ ಲಕ್ಷ್ಮೀ ದೇವಿ 2 ವಿಶೇಷವಾದ ಹಣದು ಮತ್ತು ಸಂಪತ್ತಿನ ಬಿಂದಿಗೆಯನ್ನು ನಿಮ್ಮ ಮನೆ ಕಡೆಗೆ ತರುತ್ತಿದ್ದಾಳೆ. ಅದನ್ನು ನೀವು ಪಡೆದುಕೊಳ್ಳುವಲ್ಲಿ ವಿಫಲರಾದರೆ ಇನ್ನು ಅಂತಹ ಅದೃಷ್ಟ ಮತ್ತೆ ಮತ್ತೆ ಬರೋದಿಲ್ಲ. ನಿಮ್ಮ ಜೀವನದಲ್ಲಿ ಯಾರೂ ಕೂಡ ಕಂಡು ಹಿಡಿಯಲು ಸಾಧ್ಯವಾಗದೇ ಇರುವಷ್ಟು ವಿಶೇಷವಾದ ಶಕ್ತಿ ಮತ್ತು ಸಂಚಾರ ಮತ್ತು ವಿಶೇಷವಾದ ಸಂಪತ್ತಿನ ಸುರಿಮಳೆ ಹರಿಯೋಕೆ ಶುರುವಾಗುತ್ತದೆ. ಸತ್ಯ ತಿಳಿದಾಗ ನಿಮ್ಮ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರಿನ ಮಳೆ ಸುರಿಯುತ್ತದೆ. ಅದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಖಂಡಿತವಾಗಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಮೊದಲಿನಿಂದ ಕೊನೆವರೆಗೂ ಗಮನಿಸಿದ ನಂತರ ನಮಗೆ ಅರ್ಥವಾಗುವಂತಹ ಒಂದು ವಿಷಯ ಅಂದರೆ ನೀವು ಬಹಳಷ್ಟು ಶಿಸ್ತಿನಂಥವರು ಮತ್ತು ಶನಿಯ ಆಡಳಿತಕ್ಕೆ ಒಳಪಟ್ಟಿರುವಂಥವರು. ನಿಮ್ಮ ಮನಸ್ಸಿನಲ್ಲಿ ಹಲವಾರು ಬಾರಿ ಪ್ರಶ್ನೆಗಳು ಬರಬಹುದು. ಒಂದು ಸಮಸ್ಯೆ ಮುಗಿಯುವಾಗ ಮತ್ತೊಂದು ಸಮಸ್ಯೆ ಏಕೆ ಎದುರಾಗುತ್ತದೆ? ನಂಬಿದವರಿಂದಲೇ ನೋವು ಸಿಗುವಂಥದ್ದು, ಮಾಡಿದ ಕೆಲಸಕ್ಕೆ ತಕ್ಕ ಫಲ ತಡವಾಗಿ ಬರುವಂಥದ್ದು, ಹಣದ ವಿಚಾರದಲ್ಲಿ ಒತ್ತಡ, ಕುಟುಂಬದ ಜವಾಬ್ದಾರಿಗಳು, ಮನಸ್ಸಿನ ಒಳಗೆ ಹೇಳಿಕೊಳ್ಳಲಾಗದ ನೋವು, ಇವೆಲ್ಲವೂ ನಿಮ್ಮ ಜೀವನದ ಒಂದು ಹಂತದಲ್ಲಿ ನಿಮ್ಮನ್ನು ಕಾಡಿರಬಹುದು. ಆದರೆ ಮಕರ ರಾಶಿಯವರ ಜೀವನದ ವಿಶೇಷತೆ ಏನೆಂದರೆ ನೀವು ಬಿದ್ದರೂ ಮತ್ತೆ ಎದ್ದು ನಿಲ್ಲುವ ಶಕ್ತಿಯನ್ನು ಹೊಂದಿರುವಂಥವರು. ನಿಮ್ಮ ಜೀವನದಲ್ಲಿ ಬರುವ ಕಷ್ಟಗಳು ನಿಮ್ಮನ್ನು ಮುರಿಯಲು ಮಾತ್ರ ಬರೋದಿಲ್ಲ, ನಿಮ್ಮನ್ನು ಇನ್ನಷ್ಟು ಗಟ್ಟಿಗೊಳಿಸಿ ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ನಿಮಗೆ ತೋರಿಸಲು ಮತ್ತು ಯಾರನ್ನು ನಂಬಬೇಕು, ಯಾರಿಂದ ದೂರವಿರಬೇಕು ಎಂಬುದನ್ನು ಕಲಿಸಲು ಕೂಡ ಬರುತ್ತವೆ. ಆದ್ದರಿಂದ ಹಿಂದಿನ ಈ ಮಾತು ಭಯ ಹುಟ್ಟಿಸುವ ಭವಿಷ್ಯವಾಣಿಯಲ್ಲ. ನಿಮ್ಮ ಜೀವನದ ಏರಿಳಿತಗಳನ್ನು ಅರ್ಥ ಮಾಡಿಕೊಂಡು ಅವುಗಳಿಂದ ಹೊರಬರಲು ಬೇಕಾದ ಧೈರ್ಯ ಮತ್ತು ವಿಶೇಷವಾಗಿರುವಂತಹ ಶಕ್ತಿಯನ್ನು ಪಡೆದುಕೊಳ್ಳುವಲ್ಲಿ ಮಕರ ರಾಶಿಯವರ ಸ್ವಭಾವ ಶಿಸ್ತು, ಸಹನೆ, ಜವಾಬ್ದಾರಿ ಮತ್ತು ಗುರಿಯತ್ತ ಸಾಗುವ ಗುಣಗಳಲ್ಲಿ ಪ್ರಮುಖವಾಗಿದೆ. ಖಂಡಿತವಾಗಿ ಜ್ಯೋತಿಷದ ಪರಂಪರೆ ಹೇಳಲಾಗುತ್ತದೆ, ನೀವು ಏನನ್ನಾದರೂ ಮನಸ್ಸಿನಲ್ಲಿ ನಿರ್ಧರಿಸಿದರೆ ಅದನ್ನು ಸಾಧಿಸಲು ಬಹಳ ಸಮಯ ಬೇಕಾದರೂ ಕೂಡ ಪ್ರಯತ್ನಿಸುವ ಸ್ವಭಾವವನ್ನು ಬಿಡೋದಿಲ್ಲ. ಆದರೆ ನಿಮ್ಮ ಸಮಸ್ಯೆ ಎಂದರೆ ನಿಮ್ಮ ಕಷ್ಟವನ್ನು ಎಲ್ಲರ ಮುಂದೆ ಹೇಳಿಕೊಳ್ಳೋದಿಲ್ಲ. ಹೊರಗೆ ಧೈರ್ಯವಾಗಿ ಕಾಣಿಸಿಕೊಂಡರೂ ಒಳಗೆ ಸಾಕಷ್ಟು ಚಿಂತೆಯನ್ನು ಹೊತ್ತುಕೊಂಡಿರುವಂಥದ್ದು. ಕೆಲವೊಮ್ಮೆ ನಿಮ್ಮ ಸುತ್ತಮುತ್ತಲಿನವರಿಗೆ ನೀವು ಸಂತೋಷವಾಗಿದ್ದೀರಿ ಎಂದು ಅನಿಸಬಹುದು. ಖಂಡಿತವಾಗಿ ನಿಮ್ಮ ನೋವು, ನಿಮ್ಮ ಕಷ್ಟ, ನಿಮ್ಮ ಸಮಸ್ಯೆ ನಿಮ್ಮ ಒಳಗೆ ಮಾತ್ರ ಇರುವಂಥದ್ದು. ಈಗ ಎಲ್ಲವನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಲಕ್ಷ್ಮೀ ದೇವಿಯ ಕರುಣೆ ನಿಮ್ಮ ಜೀವನದ ಮೇಲೆ ಬಿದ್ದಿದೆ. ನಿಮ್ಮ ಪರಿಶ್ರಮಕ್ಕೆ ಈಗ ಬೆಲೆ ಸಿಗುತ್ತದೆ. ನಿಮ್ಮ ಉತ್ತಮವಾದ ಪ್ರತಿಫಲವನ್ನು ಕಂಡುಕೊಳ್ಳುವಂತಹ ಹಂತಕ್ಕೆ ತಲುಪಿದ್ದೀರಾ. ಹಣಕಾಸಿನ ವಿಚಾರದಲ್ಲಿ ಮಕರ ರಾಶಿಯವರು ಈ ಸಮಯದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ವರ್ತಿಸೋದು ತುಂಬಾ ಮುಖ್ಯ. ಹಲವಾರು ಜವಾಬ್ದಾರಿಗಳು ಬಂದಾಗ ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗುತ್ತೆ. ಕುಟುಂಬದ ಅಗತ್ಯಗಳು, ಸಾಲ, ಮನೆಯಲ್ಲಿ ಸಂಬಂಧಪಟ್ಟಂಥ ಖರ್ಚು, ಮಕ್ಕಳ ವಿದ್ಯಾಭ್ಯಾಸ, ಯಾವುದಕ್ಕೂ ಕೂಡ ನೀವೇ ಮುಂದಾಳತ್ವವನ್ನು ವಹಿಸಬೇಕಾಗುತ್ತೆ. ಮಕರ ರಾಶಿಯವರ ಮತ್ತೊಂದು ದೊಡ್ಡ ನೋವು ಅಂದರೆ ಸಂಬಂಧಗಳಿಂದ ಬರುವಂಥದ್ದು. ನೀವು ಯಾರನ್ನಾದರೂ ನಂಬಿದರೆ ಸಂಪೂರ್ಣವಾಗಿ ನಂಬುವ ಸ್ವಭಾವವನ್ನು ಹೊಂದಿದ್ದೀರಾ. ಆದರೆ ಪ್ರತಿಯೊಬ್ಬರು ನಿಮ್ಮಂತೆ ನಿಷ್ಠೆಯಿಂದ ಇರಬೇಕೆಂದಿಲ್ಲ. ನಿಮ್ಮ ಒಳ್ಳೆಯತನವನ್ನು ಅವರ ಪ್ರಯೋಜನಕ್ಕಾಗಿ ದುರ್ಬಲಗೊಳಿಸಿಕೊಳ್ತಿದ್ದಾರೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ದೊಡ್ಡ ಬದಲಾವಣೆ ಆಗೋದಷ್ಟೇ ಅಲ್ಲದೆ ಮಾತಾರಾಣಿಯ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಜೀವನಕ್ಕೆ ಬರುತ್ತದೆ. ಜೈ ಮಾತಾಜಿ ಎಂದು ಕಮೆಂಟ್ ಮಾಡಿ. ಆಗ ನಿಮ್ಮ ಜೀವನದ ಕಷ್ಟಗಳು ತನಗೆ ತಾನೇ ದೂರವಾಗಲು ಸರಿಯುತ್ತದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕೆಳಭಾಗದಿಂದ ನೇರವಾಗಿ ಮೇಲಕ್ಕೆ ಏರುವಂತಹ ಶಕ್ತಿಯನ್ನು ಕಂಡುಕೊಳ್ತೀರಾ. ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ ಒಂದು ವಿಶೇಷವಾದ ಶಕ್ತಿ ಹೊರಹೊಮ್ಮುತ್ತದೆ. ಅದು ನಿಮ್ಮ ಜೀವನಕ್ಕೆ ಯಾವಾಗ ಪ್ರವೇಶ ಮಾಡುತ್ತದೆ ಅಂದರೆ 20, 21, 22, 23 ಈ ದಿನಗಳಲ್ಲಿ ನಡೆಯುವಂತಹ ಘಟನೆಗಳನ್ನು ನೀವು ಖಂಡಿತವಾಗಿ ನಿರ್ಲಕ್ಷ್ಯ ಮಾಡಬೇಡಿ. ಸಂಕೇತಗಳು ಬರ್ಬೋದು. ನೀವು ಪ್ರೀತಿಸಿದಂತಹ ವ್ಯಕ್ತಿಗಳು ನಿಮ್ಮ ಹತ್ತಿರ ಬರಬಹುದು. ಎಲ್ಲೋ ದೂರದಲ್ಲಿ ಇದ್ದಂತಹ ಸ್ನೇಹಿತ ಸಡನ್ನಾಗಿ ಅಚಾನಕ್ಕಾಗಿ ನಿಮ್ಮ ಕಣ್ಣೆದುರು ಬರಬಹುದು.
ಜೀವನವೇ ಮುಗಿಯಿತು, ನಾನು ಬರೀ ಕಷ್ಟಗಳಿಂದ ಮುಳುಗಿದ್ದೀನಿ ಎಂದು ಕಣ್ಣೀರಿಡುತ್ತಿರುವಂಥವರಿಗೆ ಮುಂದಿನ 4-5 ದಿನದ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆ ಕ್ಷಣವನ್ನು ತೆರೆಯುತ್ತದೆ. ಅದಕ್ಕಾಗಿ ನಿಮ್ಮ ಕಣ್ಣುಗಳು ಹಾತೊರೆಯುತ್ತಿರುತ್ತವೆ. ಯಾವ ವಸ್ತುವನ್ನು ನೀವು ಪಡೆದುಕೊಳ್ಳಲು ಅಪಹರಿಸುತ್ತಿದ್ದೀರೋ ಅಂತಹ ವಸ್ತು ನಿಮ್ಮ ಮನೆ ಕಡೆಗೆ ಬರುತ್ತದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಜೀವನದಲ್ಲಿ ನೆರಳಾಗಿ ನಡೆಯುತ್ತದೆ. ಈಗ ನಿಮ್ಮ ಶತ್ರುಗಳ ಮೇಲೆ ಅದು ಕೋಪಗೊಂಡಿದ್ದಾರೆ, ಏಕೆಂದರೆ ಈ ದೇವಿಯು ನಿಮ್ಮನ್ನು ತುಂಬಾ ಪ್ರೀತಿಸುತ್ತಿದ್ದಾಳೆ. ಈ ದೇವಿ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆ ಮತ್ತು ನಿಮಗಾಗಿ 2 ಚಿನ್ನದ ಬಿಂದಿಗೆಯಲ್ಲಿ ಹಣವನ್ನು, ಸಮೃದ್ಧಿಯನ್ನು, ಯಶಸ್ಸನ್ನು ಹೊತ್ತು ತರುತ್ತಿದ್ದಾಳೆ. ಅದನ್ನು ಸಂಪೂರ್ಣವಾಗಿ ನಿಮ್ಮದಾಗಿಸಿಕೊಳ್ಳಬೇಕಂದ್ರೆ ನೀವು ಕೆಲವೊಂದಿಷ್ಟು ಪರಿಹಾರವನ್ನು ಖಂಡಿತವಾಗಿ ಅನುಸರಿಸಬೇಕು. ಈ ಮಾಹಿತಿಯನ್ನು ನಿರ್ಲಕ್ಷ್ಯ ಮಾಡಿದ್ರೆ ನಿಮ್ಮಷ್ಟು ಮೂರ್ಖರು ಯಾರೂ ಇರೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಬೆನ್ನ ಹಿಂದೆ ನಡೆಸುತ್ತಿರುವಂತಹ ಪಿತೂರಿಯನ್ನು ಕಂಡುಹಿಡಿಯೋದ್ರಲ್ಲಿ ನೀವು ಆಸಕ್ತರಾಗಿದ್ದರೆ ಖಂಡಿತವಾಗಿ ಈಗ ಅದನ್ನು ಕಂಡುಹಿಡಿಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ನಿಮ್ಮದೇ ಆದಂಥದ್ದು, ನಿಮ್ಮದೇ ಅವರಾದಂಥದ್ದು ಎಲ್ಲರೂ ಕೂಡ ಮೋಸ ಮಾಡ್ತಿದ್ದಾರೆ, ಹಿಂದಕ್ಕೆ ಎಳೆಯಲು ಪ್ರಯತ್ನಿಸ್ತಾರೆ. ನಿಮ್ಮವರ ಸಂಬಂಧಿಕರು, ನಿಮ್ಮ ಸ್ನೇಹಿತರು ನಿಮ್ಮ ಪ್ರಗತಿಯಿಂದ ಅಹಿತಕರವಾದ ಭಾವನೆಯನ್ನು ಅನುಭವಿಸ್ತಿದ್ದಾರೆ. ನಿಮ್ಮ ಯಶಸ್ಸನ್ನು ನೋಡಿ ಯಾರೂ ಕೂಡ ಸಹಿಸೋದಿಲ್ಲ. ಈ ಜನರು ಪದೇ ಪದೇ ನಿಮ್ಮನ್ನು ಕೆಡವಲು ಯೋಜನೆಯನ್ನು ರೂಪಿಸುತ್ತಾರೆ. ಅಂಥವರ ಮಧ್ಯೆ ನೀವು ಗೆಲ್ಲಬೇಕು, ಎದ್ದು ನಿಲ್ಲಬೇಕು ಅಂದರೆ ಖಂಡಿತವಾಗಿ ದೇವರ ಆಶೀರ್ವಾದ ಮತ್ತು ಈ ಬ್ರಹ್ಮಾಂಡದ ಶಕ್ತಿ ನಿಮಗೆ ಸಹಾಯ ಮಾಡಬೇಕು. ನೀವು ಈಗ ಇದನ್ನೆಲ್ಲ ತಿಳಿದುಕೊಂಡ ನಂತರ ನಿಮ್ಮೊಳಗೆ ಆಕ್ರೋಶ ತುಂಬಿ ತುಳುಕುತ್ತದೆ. ಏಕೆಂದರೆ ನೀವು ಯೋಜನೆ ಮಾಡಿದಂತೆ ಎಲ್ಲವೂ ನಡೆಯುತ್ತಿಲ್ಲ, ಎಲ್ಲ ಸಂಬಂಧಗಳು ಮುರಿದು ಹೋಗುತ್ತಿದೆ. ಏಕೆ ಈ ರೀತಿ ನಡೆಯುತ್ತಿದೆ ಮತ್ತು ಸಂತೋಷದ ಸಮಯದಲ್ಲೂ ಕೂಡ ದುಃಖವನ್ನು ನೀವು ಅನುಭವಿಸಲು ಕಾರಣವೇನು? ಎಲ್ಲ ಪ್ರಶ್ನೆಗಳು ಈಗ ಒಂದೊಂದಾಗಿ ನಿಮ್ಮ ಮನಸ್ಸಿನ ಒಳಗೆ ಮೂಡುತ್ತಿರಬಹುದು. ಉದ್ಯೋಗ ಆಗಿರ್ಬೋದು, ವೃತ್ತಿ ಜೀವನ ಆಗಿರ್ಬೋದು, ಒಂದು ಹಂತದಲ್ಲಿ ಅಡೆತಡೆಗಳು ಕಾಣಿಸಿಕೊಳ್ಬೋದು. ನೀವು ಮಾಡಿದಂತಹ ಕೆಲಸಕ್ಕೆ ಗುರುತು ಸಿಗದೇ ಇರ್ಬೋದು. ಮೇಲಧಿಕಾರಿಗಳಿಂದ ಒತ್ತಡ ಮೇಲಿನ ಮೇಲೆ ಬರಬಹುದು. ನಿಮ್ಮ ನಿರ್ಧಾರಗಳಲ್ಲಿ ಆತುರಗಳು ಜಾಸ್ತಿ ಆಗ್ಬೋದು. ಮಕರ ರಾಶಿಯವರ ಜೀವನದಲ್ಲಿ ಕುಟುಂಬದ ಜವಾಬ್ದಾರಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಈಗ ಮುಖ್ಯವಾದ ಪ್ರಶ್ನೆ ಏನಂದರೆ, ಈ ಕಷ್ಟಗಳಿಂದ ಯಾವಾಗ ಪರಿಹಾರ ಸಿಗುತ್ತೆ? ಮೊದಲ ಪರಿಹಾರ ನಿಮ್ಮ ಮನಸ್ಸಿನಿಂದಲೇ ಆರಂಭವಾಗಬೇಕು. ನನ್ನ ಜೀವನದಲ್ಲಿ ಕಷ್ಟ ಮಾತ್ರ ಇವೆ ಎಂಬ ಭಾವನೆ ನಿಧಾನವಾಗಿ ಬದಲಾಯಿಸಬೇಕು. ಈ ಪರಿಸ್ಥಿತಿಯನ್ನು ನಾನು ಒಂದೊಂದು ಹೆಜ್ಜೆಯಲ್ಲಿ ನಿಭಾಯಿಸಬಲ್ಲೆ, ಬದಲಾಯಿಸಬಲ್ಲೆ ಎಂಬ ನಂಬಿಕೆಯನ್ನು ಬೆಳೆಸಿಕೊಳ್ಬೇಕು. ಸಮಸ್ಯೆಯನ್ನು ದೊಡ್ಡ ಪರ್ವತದಂತೆ ನೋಡದೆ ಭಯವಾಗುತ್ತದೆ. ಅದನ್ನು ಸಣ್ಣ ಸಣ್ಣ ಕೆಲಸವಾಗಿ ವಿಭಜಿಸಿ ಪರಿಹಾರವನ್ನು ಕಂಡುಕೊಳ್ಬೇಕು. ಒಂದು ಕೆಲಸ, ನಾಳೆ ಇನ್ನೊಂದು ಕೆಲಸ, ಹೀಗೆ ಮುಂದುವರೆದರೆ ಜೀವನದ ದಿಕ್ಕು ಬದಲಾಗುತ್ತದೆ. ಖಂಡಿತವಾಗಿ ಮಕರ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಕಷ್ಟಗಳ ಮೇಲೆ ಕಷ್ಟಗಳು ಬರುತ್ತಿದೆ ಎಂದು ಅನಿಸಿದರೂ ಕೂಡ ನಿಮ್ಮ ಕತೆ ಅಲ್ಲಿಗೆ ಮುಗಿಯೋದಿಲ್ಲ. ನಿಮ್ಮೊಳಗೆ ಮತ್ತೆ ಎದ್ದು ನಿಲ್ಲುವ ಶಕ್ತಿ ಇದೆ. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶ ಪ್ರತಿ ಬೆಳಗ್ಗೆ ಸಿಗುತ್ತದೆ. ಪ್ರತಿಯೊಂದು ಪಾಠ, ಪ್ರತಿಯೊಂದು ಕಷ್ಟ ಅನುಭವವಾಗುತ್ತದೆ. ಪ್ರತಿಯೊಂದು ಸಣ್ಣ ಗೆಲುವನ್ನು ಮುಂದಿನ ದೊಡ್ಡ ಯಶಸ್ಸಿಗೆ ಒಂದು ಹೆಜ್ಜೆ ಎಂದು ತಿಳಿದುಬೇಕು. ಶಾಂತಿ, ಶಿಸ್ತು, ಪ್ರಾರ್ಥನೆ, ಪರಿಶ್ರಮ ಇದರ ಜೊತೆಗೆ ನಿಮ್ಮ ಜೀವನದ ಸಂಗತಿಯನ್ನು ಕೂಡ ನೀವು ಗೌರವಿಸುವಂಥದ್ದು ಬಹಳನೇ ಮುಖ್ಯ. ಇನ್ನು ಮುಂದೆ ಕಷ್ಟದ ಸಮಯವನ್ನು ದಾಟಿ ಸ್ಥಿರವಾದ ಜೀವನದತ್ತ ಸಾಗುವಂತಹ ಸಾಧ್ಯತೆ ಹೆಚ್ಚಾಗುತ್ತದೆ. ನಿಮ್ಮ ಭವಿಷ್ಯವನ್ನು ಭಯದಿಂದ ನೋಡಬೇಡಿ, ಧೈರ್ಯದಿಂದ ಎದುರಿಸಿ. ದೇವರ ಆಶೀರ್ವಾದವನ್ನು ಬೇಡಿ, ಆದರೆ ನಿಮ್ಮ ಕೈಯಲ್ಲಿರುವ ಅವಕಾಶವನ್ನು ಬಳಸಿಕೊಳ್ಳೋದನ್ನು ಮರಿಬೇಡಿ. ಮಕರ ರಾಶಿಯವರೇ, ನಿಮ್ಮ ಜೀವನದ ಮುಂದಿನ ಅಧ್ಯಾಯ ಇಂದಿನ ನೋವಿನ ನೂಕಲುಗಳಿಗಿಂತ ಇನ್ನು ಮುಂದೆ ನಗುವಿನ ಒಂದು ಸಮುದ್ರದ ಅಲೆಯ ರೀತಿ ಅಪ್ಪಳಿಸುತ್ತದೆ. ಅದನ್ನು ಕಂಡು ನಿಮ್ಮ ಶತ್ರುಗಳು ಬೆರಗಾಗುತ್ತಾರೆ, ಮಂಕಾಗುತ್ತಾರೆ. ಈಗ ಒಂದು ಪಕ್ಷಿ ಖಂಡಿತವಾಗಿ ಅದು ನಿಮಗೆ ವಿಶೇಷವಾಗಿರುವಂತಹ ಮಾಹಿತಿಯನ್ನು ತಿಳಿಸಲು ಬಂದಿದೆ. ಅದು ಯಾವ ಪಕ್ಷಿ ಮತ್ತು ಅದು ಏಕೆ ಬರುತ್ತದೆ, ಅದು ನಿಮ್ಮ ಕಣ್ಣಿಗೆ ಬಿದ್ದಾಗ ನೀವು ಯಾವ ಒಂದು ಮಂತ್ರವನ್ನು ಜಪಿಸಬೇಕು, ಯಾವ ರೀತಿ ನಿಮ್ಮ ಸಂಪತ್ತನ್ನು ನೀವು ಉಳಿಸಿಕೊಳ್ಳಬೇಕು, ಇದಕ್ಕೋಸ್ಕರ ನೀವು ಮಾಡಬೇಕಾಗಿರುವಂಥದ್ದು ಏನು? ಖಂಡಿತವಾಗಿ ಸ್ನೇಹಿತರೆ, ಈಗ ವಿಶೇಷವಾಗಿರ್ತಕ್ಕಂಥ ಆದಷ್ಟು ಸಾಧ್ಯವಾದಷ್ಟು ಶಾಂತವಾಗಿರುವಂತಹ ಸ್ಥಳದಲ್ಲಿ ಕುಳಿತುಕೊಂಡು ನಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳಿ. ನಾವು ವಿವರಣೆ ತಿಳಿಸುವಾಗ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ತೊಂದರೆಗಳು ಬರಬಹುದು. ಆದ್ದರಿಂದ ನೀವು ಸಂಪೂರ್ಣ ಇಲ್ಲಿ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲರಾದಾಗ ಮುಂದೆ ನಿಮ್ಮ ಜೀವನದಲ್ಲಿ ಸರಿ ಮಾಡಿಕೊಳ್ಳಲು ಬಯಸಿದರೂ ಕೂಡ ಎಲ್ಲವೂ ಕೈತಪ್ಪಿ ಹೋಗುತ್ತದೆ. ನಿಮ್ಮಲ್ಲಿ ಯಾವುದೇ ರೀತಿಯ ಸಂದರ್ಭಗಳು ಬಂದರೂ ಕೂಡ, ಏನೇ ಆದರೂ ಕೂಡ ನಿಮ್ಮ ಮನಸ್ಸನ್ನು ಮೊದಲು ಶಾಂತವಾಗಿಟ್ಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಈಗ ಒಂದು ಅದ್ಭುತವಾದ ಒಂದು ಘಟನೆ ನಡೆಯುತ್ತದೆ. ಆ ಸತ್ಯ ನಿಮ್ಮ ಬಗ್ಗೆ ತಿಳಿದಾಗ ನಿಮ್ಮೊಳಗೆ ಒಂದು ವಿಶೇಷವಾದ ಒಂದು ಬಯಕೆ ಬರುತ್ತದೆ. ಖಂಡಿತವಾಗಿ ಇನ್ನು ಮುಂದಿನ 24 ಗಂಟೆಯ ಒಳಗಾಗಿ ನಿಮ್ಮ ಹೊಸ್ತಿಲ ಮೇಲೆ ಲಕ್ಷ್ಮೀ ದೇವಿಯ ಒಂದು ಆಶೀರ್ವಾದ ಬರುತ್ತದೆ. ಅವಳ ಆಗಮನ ನಿಮ್ಮ ಜೀವನದಲ್ಲಿ ಸಂಪತ್ತನ್ನು ಸೃಷ್ಟಿಸುತ್ತದೆ, ಒಂದು ಅದ್ಭುತವಾದ ಪವಾಡವನ್ನು ತರುತ್ತದೆ. ಇಲ್ಲಿಯವರೆಗೆ ನೀವು ಅನುಭವಿಸಿದ ಎಷ್ಟೋ ಕಷ್ಟಗಳಿಗೆ, ದುಃಖಗಳಿಗೆ ಎಲ್ಲದಕ್ಕೂ ಅಂತ್ಯ ಸಿಗುವಂಥದ್ದು. ಪ್ರತಿ ದಿಕ್ಕಿನಿಂದಲೂ ನಿಮಗೆ ಆನಂದ ಮತ್ತು ಸಮೃದ್ಧಿ ಸಿಗುತ್ತದೆ. ಇದು ಸಂಪೂರ್ಣವಾಗಿ ಉಚಿತವಾಗಿ, ಖಚಿತವಾಗಿ ದೇವಿ ಮಾತೆಯ ಲಕ್ಷ್ಮಿಯ ಕೃಪೆಯಿಂದ ನಿಮ್ಮ ಜೀವನವನ್ನು ಬೆಳಗಿಸುತ್ತಾರೆ ಮತ್ತು ತುಂಬುತ್ತಾರೆ. ನಿಮ್ಮ ಅದೃಷ್ಟ ಬದಲಾಗುತ್ತದೆ ಮತ್ತು ಅತ್ಯಂತ ದೊಡ್ಡ ವಿಷಯವೆಂದರೆ ಆ ದೇವಿಯು ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾಗಿರುವಂತಹ ಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ.
ಆ ಶಕ್ತಿಯನ್ನು ನೀವು ಅರ್ಥ ಮಾಡಿಕೊಂಡ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ದಿಗ್ಭ್ರಮೆಗೊಳ್ಳುವಂತಹ, ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವಾಗುವಂತಹ, ನಕಾರಾತ್ಮಕ ತೊಂದರೆಯಿಂದ ಹೊರಗೆ ಬರುವಂತಹ ಶಕ್ತಿ ಇರುತ್ತದೆ. ಅಷ್ಟೇ ಅಲ್ಲದೆ ದುಃಖ ಮತ್ತು ಸಂಕಟಗಳು ನಿಮ್ಮ ಜೀವನದ ಹೆದರಿ ಓಡಿ ಹೋಗುತ್ತದೆ ಮತ್ತು ನೀವು ಕಳೆದ 15 ವರ್ಷಗಳಿಂದ ಅನುಭವಿಸಿರುವಂತಹ ಪ್ರತಿ ತೊಂದರೆಗಳಿಂದ ಪರಿಹಾರ ಸಿಗುತ್ತದೆ. ನಿಮ್ಮ ಶತ್ರುಗಳ ಪಿತೂರಿಗಳು ದೂರವಾಗುತ್ತದೆ. ನಿಮ್ಮನ್ನು ನೀವು ಒಂದು ಸಿಹಿ ಹಂಚುವಲ್ಲಿ ವಿಶೇಷವಾಗಿ ಯಶಸ್ವಿಯಾಗ್ತೀರಾ. 100 kg ಸಿಹಿಯನ್ನು ತರಲು ನೀವು ಸಿದ್ಧರಾಗಬೇಕಾಗುತ್ತದೆ. ಅದಕ್ಕೂ ಮುನ್ನ ಆ ಪಕ್ಷಿ ಯಾವುದು ಎಂದರೆ ಖಂಡಿತವಾಗಿ ಒಂದು ಗಿಳಿ, ಹಸಿರು ಗಿಳಿ ನಿಮ್ಮ ಕಣ್ಣಿಗೆ ಬೀಳುವಂಥದ್ದು ಅಥವಾ ನಿಮ್ಮ ಮನೆಯ ಮೇಲೆ ಬಂದು ಕೂರುವಂಥದ್ದು ಅಥವಾ ಅದರ ಶಬ್ದ ನಿಮ್ಮ ಕಿವಿಗೆ ಆವಾಗ ಕೇಳುವಂಥದ್ದು, ಇದು ಖಂಡಿತವಾಗಿ ಶುಭ ಸೂಚನೆಯಾಗಿರುತ್ತದೆ. ಅದು ಬಂದಾಗ ನಿಮ್ಮ ಜೀವನಕ್ಕೆ ನೀವು ಯಾವ ಒಂದು ತೊಂದರೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ರೋ ಆ ತೊಂದರೆಗೆ ಉತ್ತರ ಸಿಗುತ್ತಾ ಹೋಗುತ್ತೆ. ಮತ್ತು ಪ್ರತಿ ಬಾರಿಯೂ ಆ ಬಲೆಗೆ ನೀವು ಬೀಳಬೇಡಿ ಮತ್ತು ಯಾವುದೇ ಒಬ್ಬ ವ್ಯಕ್ತಿ ನಿಮಗೆ ಮೋಸ ಮಾಡಲು ಪ್ರಯತ್ನಿಸಿದಾಗ ಅವರಿಂದ ಸಾಧ್ಯವಾದಷ್ಟು ದೂರ ಇರಿ. ಜೀವನದಲ್ಲಿ ಕಷ್ಟಗಳ ಸರಣಿ ನಿರಂತರವಾಗಿ ಮತ್ತು ಸಮಯ ಬಂದಾಗ ದೂರವಾಗುವಂಥದ್ದು. ನೀವು ಈಗ ಯಾವುದಕ್ಕೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ. ಈಗ ಕುತಂತ್ರಿಗಳ ಬಲೆಗಳು ಶಾಶ್ವತವಾಗಿ ನಾಶವಾಗುತ್ತದೆ ಮತ್ತು ನೀವು ಗೆಲ್ಲುತ್ತೀರಾ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಮುಖ್ಯವಾದ ಸಂದೇಶ, ದೊಡ್ಡ ಬದಲಾವಣೆಗಳು ಆ ಪಕ್ಷಿಗಳ ಮೂಲಕ ಬರುತ್ತದೆ. ಅದನ್ನು ನೀವು ಖಂಡಿತ ನಿರ್ಲಕ್ಷ್ಯ ಮಾಡಬೇಡಿ. ಖಂಡಿತವಾಗಿ ಸ್ನೇಹಿತರೆ, ನಿಮ್ಮ ಜೀವನಕ್ಕೆ ಇನ್ನು ಮುಂದೆ ಸಂಪತ್ತಿನ ಸುರಿಮಳೆ ಖಂಡಿತ ಶಾಶ್ವತವಾಗಿ ಉಳಿದುಕೊಳ್ಳುವಂಥದ್ದು. ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ಅದಕ್ಕೆ ನೀವು ಮಾಡಬೇಕಾದ ಪರಿಹಾರ ಏನು ಅಂದರೆ, ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮ್ಮ ಇಷ್ಟಾರ್ಥಗಳನ್ನು, ನಿಮ್ಮ ಸಂಪರ್ಕಗಳನ್ನು, ಸಂಕಲ್ಪಗಳನ್ನು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಸಂಕಲ್ಪವನ್ನು ಮಾಡಿಕೊಂಡು ಲಕ್ಷ್ಮೀ ದೇವಿಯ ಮುಂದೆ ಅಕ್ಕಿಯನ್ನು ಹಾಕಿ ದೀಪವನ್ನು ಬೆಳಗಿಸಿ ಮತ್ತು ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ಸಂಪೂರ್ಣವಾಗಿ ಹೇಳ್ಕೊಳ್ಳಿ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಮಂತ್ರವನ್ನು ಜಪಿಸಿ. ಇದು ಲಕ್ಷ್ಮೀ ಬೀಜಾಕ್ಷರ ಮಂತ್ರ. ಇದರ ಜೊತೆಗೆ ಕನಕದಾರ ಸ್ತೋತ್ರವನ್ನು ಪಠಿಸೋದ್ರಿಂದ ಸಂಪೂರ್ಣವಾಗಿ ಸಂಪತ್ತು, ಐಶ್ವರ್ಯ, ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ. ನಿಮ್ಮ ಕಷ್ಟಗಳೆಲ್ಲ ಹಿಂದಿಗೆ ಮುಕ್ತಾಯವಾಗುತ್ತದೆ. ನೀವು ಬಹಳಷ್ಟು ಲಾಭವನ್ನು ಕಂಡುಕೊಳ್ತೀರಾ, ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.